ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 1/9/2025 7/9/2025 ವಾರ ಭವಿಷ್ಯ ಕಾರ್ಯಕ್ರಮ ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರದಲ್ಲಿ ಚಂದ್ರ ಜ್ಯೇಷ್ಠ ನಕ್ಷತ್ರ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ ಮತ್ತು ಶತಭಿಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 3/9/2025 ಸರ್ವಮೇಕ ಏಕಾದಶಿ, 5/9/2025 ಶುಕ್ರವಾರ, ಭಾದ್ರಪದ ಶುಕ್ಲ ತ್ರಯೋದಶಿ, ಶ್ರವಣ ನಕ್ಷತ್ರದ ದಿನ ರಾತ್ರಿ 7 ಗಂಟೆಯಿಂದ 9 ಗಂಟೆ ಒಳಗಡೆ ಯಾರ್ಯಾರು ಗೌರಿ ಗಣೇಶನ ವ್ರತ ಮಾಡಿದಿರಿ, ಗೌರಿ ಗಣಪತಿಗಳನ್ನ ಕಳಿಸಿಕೊಡಬೇಕಾದಂತಹ ಶುಭ ಸಮಯ ನಿಮಗೆ ತಿಳಿಸ್ತಾ ಇದ್ದೀನಿ. ರಾತ್ರಿ 7ರಿಂದ 9, 5ನೇ ತಾರೀಕು 9/2025, 6/9/2025 ಶನಿವಾರ ಅನಂತ ಪದ್ಮನಾಭ ವ್ರತ. ಅನಂತ ಪದ್ಮನಾಭ ವ್ರತ ಯಾವುದರಲ್ಲಿ ತಿಳಿಸಲಾಗಿದೆ? ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಈ ವ್ರತವನ್ನ ಯಮುನಾ ಪೂಜಾ ಪೂರ್ವಕ, ಅಂದ್ರೆ ಅನಂತ ಪದ್ಮನಾಭ ಸ್ವಾಮಿಯನ್ನ ನೀವು ಆಹ್ವಾನ ಮಾಡಿ ಅನಂತ ದಾರದೊಡನೆ ಪೂಜಿಸಿ ದಾರವನ್ನ ಧರಿಸುವುದರಿಂದ ನಿಮಗೆ ಅಷ್ಟೈಶ್ವರ್ಯವು, ಸುಖ ಸಂತಾನವು, ಕೀರ್ತಿಯು ಕೂಡ ಲಭಿಸುತ್ತೆ. 7/9/2025 ಭಾನುವಾರ ರಾಹು ಜಯಂತಿ ಮತ್ತು ಅನಂತನ ಹುಣ್ಣಿಮೆ, ಸತ್ಯನಾರಾಯಣ ಪೂಜೆ, ಮತ್ತೆ ಅವತ್ತಿನ ದಿನ ರಾಹುಗ್ರಸ್ತ ಚಂದ್ರಗ್ರಹಣ. ಹಂಗಾದ್ರೆ ರಾಹುಗ್ರಸ್ತ ಚಂದ್ರಗ್ರಹಣ ಇದೆ, ಪೂಜೆ ಮಾಡ್ಬೋದಾ ಅನ್ನುವಂಥವ್ರು ಅದನ್ನ ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಬೇಕಾದ್ರೆ ಸಪರೇಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ರಾಹುಗ್ರಸ್ತ ಚಂದ್ರಗ್ರಹಣ ಭಾರತದಲ್ಲೂ ಕೂಡ ಗೋಚರಿಸುತ್ತೆ, ಏಷ್ಯಾ ಖಂಡದಲ್ಲಿ ಗೋಚರಿಸುತ್ತೆ. ಅದು ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವ ರಾಶಿ ಮೇಲೆ ಏನೇನು ಪ್ರಭಾವ ಬೀರುತ್ತೆ, ಅದು ಸಪರೇಟ್ ವಿಡಿಯೋ. ಯಾಕಂದ್ರೆ ಈ ವಾರ ಭವಿಷ್ಯದಲ್ಲಿ ಎಲ್ಲ ಹೇಳಿದ್ರೆ ಈಗಲೇ ವಾರ ಭವಿಷ್ಯನೇ 1 ಗಂಟೆ ಆಗ್ತಾ ಇದೆ, ಅಥವಾ 3/4 ಗಂಟೆಯಿಂದ 1 ಗಂಟೆ ಆಗ್ತಾ ಇದೆ. ಅದು ತಿಳಿಸಿದ್ರೆ ತುಂಬಾ ಸಮಯ ಹಿಡಿಯೋದ್ರಿಂದ ಅದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಯಾವುದೇ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ನೀವು ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬರುವಂತದೇ ರಾಹುಗ್ರಸ್ತ ಚಂದ್ರಗ್ರಹಣ. ಇದು ಈ ವಾರದ ವಿಶೇಷತೆಯನ್ನ ನಾನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ಯಾರ್ಯಾರು ಶೇರ್ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ. ಯಾರ ಕತ್ಲಲ್ಲಿರ್ತಾರೋ ಅಂತವ್ರಿಗೆ ಬೆಳಕನ್ನ ತೋರಿಸುವಂತಹ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ನೀವೆಷ್ಟು ಜನಕ್ಕೆ ಶೇರ್ ಮಾಡ್ತೀರಿ ಅವರೆಲ್ಲರಿಗೂ ಕೂಡ ಬೆಳಕನ್ನ ತೋರಿಸುವಂತಹ ಸಹಾಯವನ್ನು ನೀವು ಮಾಡ್ದಂಗಾಗುತ್ತೆ. ಅದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತವರೆಲ್ಲ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಕೂಡ ಮಾಡಬಹುದು. ಕೆಲವರು ಹೇಳ್ತೀರಾ ಗುರುಜಿ ಏನಂತ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಅಂತವರು ಹಸ್ತ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ಕೂಡ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು, ಅಥವಾ ಮುಖ ಸಾಮುದ್ರಿಕಾ ಶಾಸ್ತ್ರ ಫೇಸ್ ರೀಡಿಂಗ್, ಹಸ್ತ ಸಾಮುದ್ರಿಕವನ್ನ ಪಾಮಿಸ್ಟ್ರಿ, ಇದನ್ನ ಹೆಚ್ಚು ಕಲಿಕೆ ವೆಸ್ಟರ್ನರ್ಸ್ ತುಂಬಾ ಕಲಿಕೆಯನ್ನ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಇನ್ನ ಶೇರ್ ಮಾರ್ಕೆಟ್ ಬಗ್ಗೆ ಹೇಳಿದ್ರೆ ವಾರ ಭವಿಷ್ಯದಲ್ಲಿ ಎಲ್ಲ ವಿಷಯ ತಿಳಿಸಕ್ಕಾಗಲ್ಲ. ಈಗೆಲ್ಲ ಟ್ಯಾರಿಫ್ ಭಾರತ ದೇಶದ ಮೇಲೆ 50%, ಮೊದಲೇ 10%, ಕೆಲವು ಪ್ರಾಡಕ್ಟ್ ಮೇಲೆ 15% ಇತ್ತು, ಅದ್ರ ಮೇಲೆ 50 ಅಂದಾಗ 50, 60, 65 ಆಗಿದೆ. ಮಾರ್ಕೆಟ್ ಇನ್ನು ಎಷ್ಟು ದಿವಸ ಬೀಳುತ್ತೆ, ಮುಂದೆ ಕ್ವಾರ್ಟರ್ ರಿಸಲ್ಟ್ ಏನ್ ಬರುತ್ತೆ, ಇದೆಲ್ಲನೂ ಬೇಕಾದ್ರೆ ನೀವೆಲ್ಲ ಕಮೆಂಟ್ ಮಾಡಿದ್ರೆ ಅದನ್ನ ಸಪರೇಟ್ ವಿಡಿಯೋನ ಮಾಡೋಣ. ಈಗ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಒಂದೊಂದು ರಾಶಿದು ಕೂಡ ನಾನು ಭವಿಷ್ಯವನ್ನ ತಿಳಿಸ್ತಾ ಹೋಗ್ತೀನಿ. ನೀವು ವಿಡಿಯೋನ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ
ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗೂ ಅನಂತ ಪದ್ಮನಾಭ ವ್ರತ ಮಾಡೋರ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಅನಂತ ಸ್ವಾಮಿಯ ಕೃಪಾ ಕಟಾಕ್ಷ ನಿಮ್ ಮೇಲೆ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈಗ ಮೇಷರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ. ನಿಮ್ಮ ರಾಶಿಗೆ ವ್ಯಯಭಾವದಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ನಿಶ್ಚಿಂತವಾಗಿ ಇರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಕೆಲವರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನ ಈ ವಾರದಲ್ಲಿ ನೀವು ಮಾಡ್ತೀರಾ. ಭೂಮಿಯಿಂದ ಅಥವಾ ವಾಹನಗಳಿಂದ ನಿಮ್ಗೆ ಈ ವಾರ ಲಾಭ ಜಾಸ್ತಿ ಆಗತ್ತೆ. ಯಾಕೆಂದ್ರೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಶುಕ್ರ ನಿಮ್ಮ ಜನ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮೇಷರಾಶಿ ಜಾತಕರಿಗೆ ಸುಖ ಪ್ರಾಪ್ತಿಯಾಗತ್ತೆ, ಒಳ್ಳೆ ಗೃಹ ನಿಮ್ಗೆ ಪ್ರಾಪ್ತಿಯಾಗತ್ತೆ. ಈ ಟೈಮಲ್ಲಿ ನೀವು ಮನೆ ತಗೊಳ್ಳೋರು ಮನೆ ತಗೋಬಹುದು, ವಾಹನಗಳನ್ನ ಖರೀದಿ ಮಾಡೋರು ವಾಹನಗಳನ್ನ ಖರೀದಿ ಮಾಡ್ಬೋದು. ಅವೆಲ್ಲ ನೀವು ಪ್ಲಾನ್ ಮಾಡ್ತೀರಾ. ಅದೇನೋ ಬಾಡಿಗೆಗಳು ಕೊಟ್ಟಿದ್ರೆ ಬಾಡಿಗೆ ಮನೆಯಿಂದ ಲಾಭ, ಬಾಡಿಗೆ ವಾಹನಗಳಿಂದ ಕೂಡ ನಿಮ್ಗೆ ಲಾಭ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶತ್ರುಗಳ ಮೇಲೆ ವಿಜಯವನ್ನು ನೀವು ಕೂಡ ಪ್ರಾಪ್ತಿಯನ್ನ ಮಾಡ್ಕೊಂತೀರಾ ಮೇಷರಾಶಿ ಜಾತಕರು. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂತ ನೋಡಿದಾಗ, ಮೇಷರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಮಕ್ಕಳ ಜೊತೆ ಸ್ವಲ್ಪ ವಿವಾದ ಆಗ್ಬಹುದು, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಅಥವಾ ಧನ ನಷ್ಟ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಧೈರ್ಯವಾಗಿರ್ತೀವಿ. ನಿಮ್ ಟೈಮ್ ಬದಲಾವಣೆ ಆಗುತ್ತೆ, ನಿಮಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ, ತಾವು ಮಾಡ್ತಿರುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಸೇವೆಯಲ್ಲಿ ಬಡ್ತಿ ಅಂತೀವಿ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಗಳನ್ನ ನೀವು ತೋರಿಸ್ಬೇಕು. ಏನು ತೊಂದರೆಗಳಿದೆ, ಏನು ದೋಷಗಳಿದೆ, ಶಾಪಗಳಿದೆ, ಅವನ್ನೆಲ್ಲ ವಿಮೋಚನೆ ಮಾಡ್ಕೋಬೇಕು. ಬರುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿ ಹೊಂದ್ಕಂತಾರ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕು. ವರನ ಆಯುಷ್ಯ, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಇವೆಲ್ಲ ನೀವು ಚೆಕ್ ಮಾಡ್ಬೇಕಾಗತ್ತೆ. ಕೆಲವು ವಿವಾಹಿತರಾಗಿ ವಿಚ್ಛೇದನ ಪಡೆದಿರ್ತೀರಿ ಮತ್ತು ಮರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ, ಅಂತವ್ರಿಗೂ ಕೂಡ ವಿವಾಹ ಆಗುವ ಯೋಗ ಉಂಟಾಗುತ್ತೆ. ನಿಮಗೆ ಉತ್ತಮವಾದ ಆರೋಗ್ಯ ಈ ವಾರದ ಕೊನೆ 4 ದಿನ ಪ್ರಾಪ್ತಿಯಾಗತ್ತೆ. ಸ್ನೇಹಿತರ ಭೇಟಿ ಕೂಡ ನಿಮ್ಗೆ ಪ್ರಾಪ್ತಿಯಾಗತ್ತೆ. ಯಾರ್ಯಾರು ಮೇಷರಾಶಿ ಜಾತಕರು 1 ವರ್ಷ ಆಯ್ತು ನನ್ನ ಕುಲದೇವರನ್ನ ನೋಡಕ್ಕೆ ಆಗಿಲ್ಲ ಅನ್ನುವಂಥವ್ರು ತಮ್ಮ ಕುಲದೇವರ ದರ್ಶನ ಪರಿಹಾರವನ್ನ ಫಸ್ಟ್ ನೀವು ಈ ವಾರ ಮಾಡ್ಬೇಕಾಗುತ್ತೆ. ಕುಲದೇವರ ಹೆಸರಲ್ಲಿ ಮನೆಯಲ್ಲಿ ದೀಪವನ್ನ ಬೆಳಗಿಸ್ಬೇಕಾಗತ್ತೆ. ಮೇಷರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಷಭ ರಾಶಿಯವರಿಗೆ ಈ ವಾರ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಹಾಗೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಈಗೆಲ್ಲ ಅಮೆರಿಕದಿಂದ ಟ್ಯಾರಿಫ್ ಹಾಕಿರೋದ್ರಿಂದ ಅಮೆರಿಕಾಗೆ ಯಾರು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಲ್ಲಿ ತೊಂದರೆಗಳಾಗ್ಬೋದು. ಯಾವುದೇ ಒಂದು ಶಿಪ್ಪಿಂಗ್ ಮಾಡಕ್ಕೂ ಕೂಡ ಜಾಸ್ತಿ ಎಕ್ಸ್ಪೆನ್ಸ್ ಆಗ್ಬೋದು. ಅದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬೇರೆ ದೇಶಗಳಲ್ಲಿ ನೀವು ಮಾಡಿದ್ರೆ, USA ಬಿಟ್ಟು ಬೇರೆ ದೇಶಗಳಲ್ಲಿ ನೀವು ಮಾಡ್ತಾ ಇದ್ರೆ ಹೆಚ್ಚು ಲಾಭವನ್ನ ನೀವು ಮಾಡ್ಕೊಂತೀರಿ. ಗುರುಜಿ ನಾನು ಅಮೆರಿಕದಲ್ಲಿದ್ದೀನಿ, ವೃಷಭ ರಾಶಿ ಜಾತಕ, ನನಗೆ ಉದ್ಯೋಗ ಅವಕಾಶಗಳಿದೆಯಾ? ಖಂಡಿತ ಇದೆ. ನೀವು MNC ಕಂಪನಿಗಳಲ್ಲಿ ಒಳ್ಳೆ ಉದ್ಯೋಗ ಅನ್ನೋದು ವೃಷಭ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗತ್ತೆ. ನಿಮಗೆ ಗುರುಬಲ ಇದೆ, ಉತ್ತಮ ವಾಕ್ಚಾತುರ್ಯ ನಿಮಗಿರುತ್ತೆ, ಕುಟುಂಬ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಕೂಡ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಸ್ವಲ್ಪ ಸುಮಾರಾಗಿರುತ್ತೆ. ಯಾವುದೇ ಶುಭ ಕಾರ್ಯಗಳನ್ನ ನೀವು ಈ ವಾರದ ಮೊದಲ 5 ದಿನ ಆರಂಭ ಮಾಡಬೇಡಿ. ಯಾವುದಾದ್ರೂ ಒಂದು ಶುಭ ಕಾರ್ಯ ಆರಂಭ ಮಾಡಿದ್ರೆ ವಾದ ವಿವಾದಗಳಾಗುವ ಸಾಧ್ಯತೆಗಳಿರುತ್ತೆ. ಎಚ್ಚರ. ಯಾವುದೋ ಒಂದು ಹೋಟೆಲ್ ಬಿಸ್ನೆಸ್ ಓಪನ್ ಮಾಡಬೇಕು
ಅಥವಾ ಯಾವುದೋ ಒಂದು ಶಾಪಿಂಗ್ ಮಾಡಬೇಕು, ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು, ಯಾವುದೋ ಶುಭ ಕಾರ್ಯಗಳು, ಅದನ್ನೆಲ್ಲ ಶುಭ ಕಾರ್ಯ ಅಂತೀವಿ. ಸೈಟ್ ತಗೊಳ್ಳೋದು, ವಿವಾಹ ಆಗುವಂಥದ್ದು ಅಂತವೆಲ್ಲ ಮಾಡಕ್ ಹೋಗ್ಬಿಡಿ. ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ ಆಗುವ ಸಾಧ್ಯತೆ ಇರುತ್ತೆ. ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಆಗ್ಬೋದು. ಕೋಪ ಜಾಸ್ತಿ ಆಗುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪವನ್ನ ಮಾಡ್ಕೋಬೇಡಿ. ಮನುಷ್ಯನಲ್ಲಿ ಯಾವಾಗ್ಲೂ ಕೂಡ ಎರಡು ಗುಣ ಇರುತ್ತೆ. ಕೋಪ ಜಾಸ್ತಿ ಮಾಡ್ಕೊಂಡ್ರೆ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ, ಅನಾರೋಗ್ಯ ಉಂಟಾಗ್ಬೋದು. ಹೆಲ್ತ್ ಈಸ್ ವೆಲ್ತ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಗಾದೆ. ಆರೋಗ್ಯಂ ಪ್ರಧಾತುನೋ ದಿನಕರಹ ಅಂತೀವಿ. ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ, ಅನಾರೋಗ್ಯವನ್ನ ಮಾಡ್ಕೋಬೇಡಿ. ಆರೋಗ್ಯಂ ಪ್ರಧಾತುನೋ ದಿನಕರಹ ಅಲ್ವಾ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಖರ್ಚುಗಳು ಜಾಸ್ತಿ ಆಗ್ಬೋದು, ಅಡ್ಡಿಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ವಾರದ ಮೊದಲು 5 ದಿನ. ಆಮೇಲೆ ವಾರದ ಕೊನೆ 2 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಚ್ಚರ. ಶನಿವಾರ, ಭಾನುವಾರ ಅಧಿಕಾರ ಪಡಿತೀರಿ, ಉಲ್ಲಾಸವಾಗಿರ್ತೀರಿ, ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಹುಕ್ಕುತ್ತೆ, ಪ್ರಮೋಷನ್ ಸಿಗುತ್ತೆ, ಧೈರ್ಯ ಕೂಡ ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ವೃಷಭ ರಾಶಿ ಜಾತಕರಿಗೆ ಧೈರ್ಯ ಹೆಚ್ಚಾದಾಗ ಧನ ಪ್ರಾಪ್ತಿಯಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯ ಲಕ್ಷ್ಮಿ, ಅಷ್ಟಲಕ್ಷ್ಮಿಗಳಲ್ಲಿ ಧೈರ್ಯ ಲಕ್ಷ್ಮಿನೂ ಕೂಡ ಒಂದು. ಅದರಿಂದ ಧೈರ್ಯದಿಂದ ನೀವು ಮುನ್ನುಗ್ಗಿದಾಗ ಹಣನೂ ಕೂಡ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರುತ್ತೆ. ಈ ವಾರ ಭವಿಷ್ಯ ಸೋಮವಾರದಿಂದ ಆರಂಭ ಆಗಿದೆ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ಹಾಗಾದ್ರೆ ನಾನು ಏನು ಪರಿಹಾರವನ್ನ ಮಾಡ್ಕೋಬೇಕು ಗುರುಜಿ ಅಂತ ನಿಮ್ದೇನಾದ್ರು ಪ್ರಶ್ನೆ ಇದ್ರೆ, ನೀವು ಸಾಸಿವೆ ಎಣ್ಣೆಯನ್ನ ಶನಿದೇವರ ದೇವಸ್ಥಾನಕ್ಕೆ ದಾನವನ್ನಾಗಿ ಕೊಡುವಂಥದ್ದು, ಅಥವಾ ಬತ್ತಿಯನ್ನ ಶನಿದೇವರ ದೇವಸ್ಥಾನಕ್ಕೆ ಶನಿವಾರ ದಿವಸ ದಾನ ಮಾಡಬೇಕು. ಆ ಜೊತೆಗೆ ಓಂ ಕಾಲ ಕಾಲಾಯ ನಮಃ. ಕಾಲರ ಕಾಲ ಯಾರು? ಶಿವ. ಕಾಲಭೈರವನ್ನ ದರ್ಶನ ಮಾಡುವಂಥದ್ದು, ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿಸುವಂಥದ್ದು. ಇದೆಲ್ಲ ನೀವು ಮಾಡ್ತಾ ಬಂದಾಗ ಈ ವಾರ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಂಗೀತವನ್ನ ಕೇಳೋದ್ರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮಾತಿಂದನೇ ನೀವೆಲ್ಲರನ್ನು ಇಂಪ್ರೆಸ್ ಮಾಡ್ಬಿಡ್ತೀರಾ. ಯಾಕಂದ್ರೆ ವ್ಯಾಪಾರ ಅಂದ್ರೆ ವ್ಯಾಪಾರಂ ದ್ರೋಹ ಲಕ್ಷಣಂ ಅಂತೀವಿ. ವ್ಯಾಪಾರದಲ್ಲಿ ಸುಳ್ಳು ಹೇಳಬೇಕು, ಮೋಸ ಮಾಡಲೇಬೇಕು ಅನ್ನೋಂಥದ್ದು ಗಾದೆ ಇದೆ. ಆದ್ರೂ ಕೂಡ ಹಾನೆಸ್ಟ್ ಆಗಿ ನೀವು ಒಳ್ಳೆ ಮಾತಿಂದ ಜನಗಳ ಇಂಪ್ರೆಷನ್ ಮಾಡಿ ಧನ ಲಾಭವನ್ನ ನೀವು ಮಾಡ್ಕೊಂತೀರಾ ಮಿಥುನ ರಾಶಿ ಜಾತಕರು. ಆದ್ರೆ ಮನೆಯಲ್ಲಿ ಕಲಹ, ನೆಮ್ಮದಿ ಅನ್ನೋದು ಇರಲ್ಲ, ತಾಯಿಗೆ ಕೋಪ ಜಾಸ್ತಿ. ಅದಕ್ಕೆ ಏನಾಗುತ್ತೆ, ಮನೇಲಿ ಕಲಹ ಆಗ್ತಾ ಇದ್ದಾಗ ಏನಾಗುತ್ತೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ರೆ ಬೆಸ್ಟ್ ಅನ್ಸುತ್ತೆ. ಆದ್ರೆ ಕೆಲಸದಲ್ಲೂ ಕೂಡ ತುಂಬಾ ತೊಂದರೆಗಳು. ಮನೆಯಲ್ಲೂ ತೊಂದರೆ, ಆಫೀಸಲ್ಲೂ ತೊಂದರೆ, ಕೆಲಸ ಮಾಡಕ್ಕೆ ಕಷ್ಟ ಆಗುತ್ತೆ. ಉದ್ಯೋಗ ಕೆಲವರು ನಷ್ಟ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಇದೆಲ್ಲ ಗೋಚಾರ ಫಲ ಹೇಳ್ತಾ ಇರ್ತೀವಿ. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದಾಗ ದಶಾ ಭುಕ್ತಿ ಬಿಂದುಗಳು, ಗ್ರಹಗಳು ಎಷ್ಟೆಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಪ್ರಿಡಿಕ್ಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಈಗ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ವಾಣಿಜ್ಯ ವ್ಯಾಪಾರಗಳಲ್ಲಿ ನಿಮಗೆ ಲಾಭ ಆಗುತ್ತೆ. ರುಚಿ ರುಚಿಯಾದಂತ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ. ನಮ್ಮ ಕಲಿಯುಗದಲ್ಲಿ ನಮ್ಮ ಶರೀರಕ್ಕೆ ಶಕ್ತಿ ಬೇಕು ಅಂದಾಗ ಅನ್ನ ಬೇಕು. ಅದಕ್ಕೆ ಒಳ್ಳೆ ಊಟ ಮಾಡುವಂತ ಯೋಗ, ಗೌರವ, ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಜೀರ್ಣ ಆಗ್ಬೋದು, ಫುಡ್ ಪಾಯ್ಸನ್ ಆಗ್ಬೋದು, ಜೀರ್ಣ ಆಗಕ್ಕೆ ಕಷ್ಟ ಆಗುತ್ತೆ. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಆತಂಕ ಹೆಚ್ಚಾಗುವಂಥದ್ದು, ಕಷ್ಟಗಳು ಜಾಸ್ತಿ ಆಗುವಂಥದ್ದು, ವ್ಯಾಪಾರಗಳಲ್ಲಿ ನಷ್ಟ ಆಗುವ ಸಾಧ್ಯತೆಗಳಿದೆ. ಪೈಲ್ಸ್ ರೋಗ ಇರೋರು ಊಟ ಆದ್ಮೇಲೆ ಸೌತೆಕಾಯಿ ತಿನ್ನೋದನ್ನ ಮರಿಬಾರ್ದು. ಹಾಗಾದ್ರೆ ಈ ಮಿಥುನ ರಾಶಿಯವರು ಇವೆಲ್ಲ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ವಿಭೂತಿಯಿಂದ ಅಭಿಷೇಕ ಮಾಡಿ ಶ್ರೀ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡ್ತಾ, ಶಿವ ಕಣ್ಣಿಗೆ ಕಾಣಲ್ಲ ಆದ್ರೂ ಶಿವನ ಶಕ್ತಿ ನಮಗೆ ಗೊತ್ತಾಗತ್ತೆ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಶಿವನಿಗೂ ಕೂಡ ವಿಭೂತಿ ಅಭಿಷೇಕ ಮಾಡ್ಬೋದು.
ಗಂಗಾಜಲ ಅಭಿಷೇಕ ಮಾಡ್ಬೋದು, ಒಳ್ಳೇದಾಗುತ್ತೆ. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕಟಕ ರಾಶಿ. ಯಾರ ಕಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕಟಕ ರಾಶಿಯವರಿಗೆ ಲಾಭಾಧಿಪತಿ, ಸ್ನೇಹಿತರನ್ನ ತುಂಬಾ ಇಷ್ಟಪಡ್ತೀರಿ. ಸ್ನೇಹಿತರಿಲ್ಲದೆ ನಾನು ಇರಕ್ಕಾಗಲ್ಲ ಅನ್ನುವಂಥ ಮನೋಭಾವನೆ ಬರ್ಬೋದು. ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಈಡೇರುವಂತಹ ಸಮಯ ಸ್ನೇಹಿತರಿಂದ, ಅಥವಾ ನಿಮ್ಗೆ ಯಾರು ಎಲ್ಡರ್ ಸಿಬ್ಲಿಂಗ್ಸ್ ಇದ್ರೆ ಅಣ್ಣ ಅಕ್ಕ ಅವರಿಂದ ಈಡೇರುವಂಥದ್ದು, ಅಥವಾ ನಿಮ್ಗೆ ವಯಸ್ಸಾಗಿದೆ, ನನಗೆ ಸೊಸೆ ಇದ್ದಾಳೆ ಅಥವಾ ಅಳಿಯ ಇದ್ದಾರೆ, ಅವರಿಂದ ನಿಮ್ಮ ಮನೋಕಾಮನೆಗಳು ಈಡೇರುವಂತಹ ಸಾಧ್ಯತೆಗಳಿರುತ್ತೆ. ಉತ್ತಮ ನೆರೆಹೊರೆ ಇರುತ್ತೆ, ಧೈರ್ಯ ಹೆಚ್ಚಾಗುತ್ತೆ ಕಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಫಸ್ಟ್ ಕ್ಲಾಸ್ ಆಗಿರುತ್ತೆ ಕಟಕ ರಾಶಿ ಜಾತಕರಿಗೆ. ಅಂದ್ರೆ ವ್ಯಾಧಿಗಳು ನಿವಾರಣೆ ಆಗತ್ತೆ, ಶಾಂತಿಯುತವಾದಂತಹ ಗೃಹ ಜೀವನವನ್ನು ನಡೆಸ್ತೀರಿ, ಹೊಸ ಸ್ನೇಹ, ಯಾರು ಹೊಸಬ್ರು ಸ್ನೇಹಿತರಾಗ್ಬೋದು, ಸರ್ಕಾರದ ವ್ಯವಹಾರಗಳಿಂದ ಲಾಭ ಆಗುತ್ತೆ, ತಾವು ಮಾಡ್ತಿರುವಂತ ವೃತ್ತಿಯಲ್ಲೂ ಕೂಡ ಲಾಭ ಆಗುತ್ತೆ. ಇನ್ನು ವಾರದ ಕೊನೆ 2 ದಿನ ಅಂದ್ರೆ ಶನಿವಾರ, ಭಾನುವಾರ ವಿವಾದ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಮಾಡ್ಕೋಬೇಡಿ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಬೇರೆ ಬೇರೆ ಸಂಸ್ಕಾರ, ಜಾತಕದಲ್ಲೂ ಕೂಡ ನಾವು ನೋಡ್ತೀವಿ ಆಪೋಸಿಟ್ ರಾಶಿನೇ ಬೇರೆ ಆಗಿರುತ್ತೆ. ಈಗ ಮೇಷ ರಾಶಿ ಅಂದ್ರೆ ಮಂಗಳ ಗ್ರಹ, ವೃಷಭ ರಾಶಿ ಅಂದ್ರೆ ಸಪ್ತಮ ರಾಶಿ ಶುಕ್ರ ಗ್ರಹ, ಇಬ್ಬರದು ಕೂಡ ಆಪೋಸಿಟ್ ಇರುತ್ತೆ ಗುಣಗಳು. ಆದ್ರೂ ಕೂಡ ಅಟ್ರಾಕ್ಷನ್ ಇರುತ್ತೆ ಅಲ್ವಾ. ಯಾವಾಗ್ಲೂ ಕೂಡ ನೀವು ನೋಡ್ತಿರಲ್ವಾ, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಆಲ್ವೇಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂತೀವಿ ಅಲ್ವಾ. ಹಾಗೆ ಕಟಕ ರಾಶಿಯವರಿಗೆ ವಿವಾದಗಳಾಗ್ಬೋದು. ವಿವಾದದಿಂದ ಪತಿ ಪತ್ನಿ ವಿವಾದಗಳು ಮಾಡ್ಕೋಬೇಡಿ, ಕೋಪವನ್ನ ಮಾಡ್ಕೋಬೇಡಿ, ಶಾಂತಿಯಾಗಿರ್ರಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಅಂತೀವಿ. ನಮ್ಮ ಮನುಷ್ಯನಲ್ಲಿರುವಂತಹ 2 ಗುಣಗಳು, ಒಂದು ಕೋಪ, ಮತ್ತೊಂದು ಪ್ರೀತಿ. ಕೋಪ ಮಾಡ್ಕೊಳ್ಳೋದ್ರಿಂದ ಪ್ರೀತಿ ಕಳ್ಕೊಂತೀವಿ. ನಾನು ಅಂತ ಅಹಂಕಾರ ಪಟ್ಟಾಗ ನಮ್ಮಲ್ಲಿರುವಂತ ವಿನಯ ಅನ್ನೋದು ನಾಶ ಆಗುತ್ತೆ. ಅದಕ್ಕೆ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನ ಕೊಡಿ ಕಟಕ ರಾಶಿ ಜಾತಕರು. ಹಾಗಾದ್ರೆ ಕಟಕ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಈ ವಾರ? ಗುರುವಾರದ ದಿವಸ ಸಾಧ್ಯವಾದಷ್ಟು ಅಥವಾ ಪ್ರತಿದಿನ ಅಶ್ವತ್ಥ ಕಟ್ಟೆ ಎಲ್ಲಿದೆಯೋ ಅಲ್ಲಿ 5 ನಿಮಿಷ 10 ನಿಮಿಷ ಧ್ಯಾನ ಮಾಡಿ, 11 ಸಲ ಪ್ರದಕ್ಷಿಣೆ ಮಾಡಿ, ಓಂ ಗುರುಭ್ಯೋ ನಮಃ ಅನ್ನುವಂಥ ಮಂತ್ರ, ಅಥವಾ ಬರಲ್ಲ ಅಂದ್ರೆ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಮಂತ್ರವನ್ನಾದ್ರೂ ಜಪ ಮಾಡಿ. ಭಗವಂತ ಶಿವ ಸದ್ಗುರು, ಗುರುಗಳಿಗಿಂತ ದೊಡ್ಡ ಗುರು ಸದ್ಗುರು, ಪರಮಗುರು ಪರಮೇಷ್ಠಿ ಗುರು ಯಾರಪ್ಪ? ಶಿವ. ಪರಮ ಅಂದ್ರೆ ಶ್ರೇಷ್ಠ, ಸದ್ಗುರು ಅಂದ್ರೆ ಗುರುಗಳಿಗಿಂತ ದೊಡ್ಡ ಗುರು. ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ನೀವೆಲ್ಲ ಗಂಗಾಜಲ ಅಭಿಷೇಕವನ್ನ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ತುಪ್ಪನೂ ಹಾಕ್ಬೇಕು. ನೀವು ತುಪ್ಪದಿಂದನೂ ಕೂಡ ಶಿವನಿಗೆ ಅಭಿಷೇಕವನ್ನ ಮಾಡಬೇಕು. ಅದು ಹಸುವಿನ ಶುದ್ಧವಾದಂತಹ ತುಪ್ಪದಿಂದ ಅಭಿಷೇಕ ಮಾಡಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಿಂಹ ರಾಶಿಯಲ್ಲಿ ರಾಶ್ಯಾಧಿಪತಿಯಾದಂತಹ ಸೂರ್ಯ, ರಾಶಿಗೆ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿಯಾದಂತಹ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹಣ ಅಭಿವೃದ್ಧಿ, ಗುರು ಕೂಡ ಲಾಭಸ್ಥಾನ, ಧನಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿರೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಾನು ಮನಿ ಮ್ಯಾಗ್ನೆಟ್, ಹಣ ಏನಾಗುತ್ತೆ? ಚುಂಬಕ. ಮ್ಯಾಗ್ನೆಟ್ ಏನ್ ಮಾಡುತ್ತೆ? ಎಲ್ಲ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ಕಬ್ಬಣ ಚಿಕ್ಕ ಚೂರೆಲ್ಲ ಇಡಿ, ಹೇಗೆ ಹಣ ಅಟ್ರಾಕ್ಟ್ ಆಗುತ್ತೋ ಹಾಗೆ ನಿಮ್ಮ ಸಂಕಲ್ಪ ಇರಬೇಕು, ನನಗೆ ಹಣ ಅಟ್ರಾಕ್ಟ್ ಆಗುತ್ತೆ. ದುಡ್ಡು ನಿಮ್ಮ ಹತ್ರ ಬಂದೇ ಬರಬೇಕು. ಸಿಂಹ ರಾಶಿ ಜಾತಕರಿಗೆ ಕುಟುಂಬ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗುವಂಥದ್ದು, ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುವಂತಹ ಈ ವಾರ ನಿಮಗೆ ಎಲ್ಲ ಪೂರ್ಣ ಆಗುತ್ತೆ. ಕೆಲಸಕ್ಕೆ ಯಾರು
ಟ್ರೈ ಮಾಡ್ತಾ ಇದ್ದೀರಿ, ನೀವು ಜನ್ಮ ಸ್ಥಳ ಅಥವಾ ತಾವಿರುವಂತಹ ಪ್ರದೇಶದಿಂದ ಅತಿ ಹೆಚ್ಚು ದೂರ ಒಂದು ಸ್ಟೇಟ್ ಇಂದ ಮತ್ತೊಂದು ಸ್ಟೇಟ್ ಅಥವಾ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿ, ಬೇರೆ ಕಂಟ್ರಿಗಳಲ್ಲಿ ಉದ್ಯೋಗಕ್ಕೆ ನೀವು ಪ್ರಯತ್ನವನ್ನ ಮಾಡಬಹುದು. ಆಗ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡೋರಿಗೆ, ನರ್ಸ್ ಕೆಲಸಗಳು ಮಾಡೋರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳು ಬೇರೆ ಬೇರೆ ದೇಶಗಳಲ್ಲಿ, UAE ಅಥವಾ ಅರೇಬಿಯನ್ ಕಂಟ್ರೀಸ್ ಇಂಥ ಕಡೆ ಎಲ್ಲ ನಿಮಗೆ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎರಡನೇ ಮನೆಯಲ್ಲಿ ಮಂಗಳ ಗ್ರಹ, ಸಿಂಹ ರಾಶಿಯವರಿಗೆ ಮಂಗಳ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ದ್ವಿತೀಯ ಭಾವದಲ್ಲಿರೋದ್ರಿಂದ ಕೋಪವನ್ನ ಮಾಡ್ಕೋಬೇಡಿ. ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತನಾಡಿ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ನೀವು ಮಾತಾಡ್ಬೇಕಾದ್ರೆ ತುಂಬಾ ಶಾರ್ಪ್ ಆಗಿ, ಬೇರೆಯವರಿಗೆ ನೋವಾಗೋ ತರ ಮಾತಾಡಬಾರ್ದು. ಯಾಕಂದ್ರೆ ನಾವ್ ಯಾರಿಗೂ ಕೂಡ ದುಃಖವನ್ನ ಕೊಡಬಾರ್ದು ಅನ್ನೋದನ್ನ ನೀವೆಲ್ಲ ಜ್ಞಾಪಕ ಇಟ್ಕೋಬೇಕು. ಮಂಗಳ ಗ್ರಹ ಚತುರ್ಥ ಭಾವನ ನೋಡೋದ್ರಿಂದ ಭೂಮಿಯನ್ನ ಖರೀದಿ ಮಾಡ್ಬೋದು. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನ ಮಾಡ್ಕೊಂತೀರಿ. ಜಮೀನು, ಫ್ಲಾಟ್ ಮತ್ತೆ ಅಪಾರ್ಟ್ಮೆಂಟ್, ಯಾಕಂದ್ರೆ ಈ ಭೂಮಿ ಮೇಲೆ ಒಂದು ಪೀಸ್ ಆಫ್ ಲ್ಯಾಂಡ್ ಬೇಕು ಅನ್ನುವಂತ ಆಸಕ್ತಿ ಇರುತ್ತೆ. ಅದರಲ್ಲೂ ಬೆಂಗಳೂರು ಮಹಾನಗರ ಇರ್ಬೋದು, ಮೈಸೂರು ಇರ್ಬೋದು, ಇಂಥ ಕಡೆ ಎಲ್ಲ ಒಳ್ಳೊಳ್ಳೆ ಭೂಮಿ ತಗೊಂಡಾಗ ಅದ್ರ ಬೆಲೆನೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಯಾರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದೀರಿ, ನಿಮಗೂ ಕೂಡ ಅತಿ ಹೆಚ್ಚು ಲಾಭ ನೀವು ಸಿಂಹ ರಾಶಿ ಜಾತಕರು ಮಾಡ್ಕೊಂತೀರಿ. ಸಿಂಹ ರಾಶಿ ಜಾತಕರಿಗೆ ನಿಮ್ಗೆಲ್ಲ ಗೊತ್ತಿರ್ಲಿ, 7-9-2025 ರಾಹುಗ್ರಸ್ತ ಚಂದ್ರಗ್ರಹಣ ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಉಂಟಾಗ್ತಾ ಇರೋದ್ರಿಂದ ನಿಮ್ಮ ವಿವಾಹ ಜೀವನದಲ್ಲಿ ಅಥವಾ ವಿವಾಹ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಏನಾದ್ರೂ ಒಂದು ದೊಡ್ಡ ಬದಲಾವಣೆ, ತೊಂದರೆಗಳು ಅಥವಾ ಸಂಗಾತಿಯಿಂದ ಬೇರ್ಪಡುವಂಥದ್ದು, ಏನಾದ್ರೂ ಒಂದು ಕೆಟ್ಟ ಘಟನೆಗಳು ಕೂಡ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಿಂಹ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 3 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ವ್ಯರ್ಥ ಖರ್ಚುಗಳು, ಪ್ರಯಾಣಗಳಲ್ಲಿ ಅಪಘಾತಗಳಾಗಬಹುದು, ಜಾಗ್ರತೆ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗಿ ನಿಮಗೆ ಮಾನಸಿಕವಾಗಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ರೆ ವಾರದ ಕೊನೆ 4 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುಜಿ US ನಲ್ಲಿ ಇದ್ದೀನಿ, ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ ಅಂದ್ರೆ ನೀವು ಈ ದಿನಗಳನ್ನ, ನಾನು ಇಂಡಿಯಾ ಟೈಮ್ ಪ್ರಕಾರ ಹೇಳ್ತಾ ಇದ್ದೀನಿ, ನೀವು ಅದನ್ನ ಅಲ್ಲಿಗೆ ಆ ದೇಶಕ್ಕೆ ಸರಿಯಾಗಿ ಟೈಮಿಂಗ್ಸ್ ನ ಚೇಂಜ್ ಮಾಡ್ಕೋಬಹುದು. ಸೋಮವಾರ, ಮಂಗಳವಾರ, ಬುಧವಾರ ಅಂದ್ರೆ ಇಲ್ಲಿ ಸೋಮವಾರ ಆಗಿರುತ್ತೆ, ಅಲ್ಲಿ ಇನ್ನು ಭಾನುವಾರ ರಾತ್ರಿನೇ ಇರುತ್ತೆ. ಅದಕ್ಕೆ ಟೈಮಿಂಗ್ಸ್ ನೋಡ್ಕೊಳ್ಳಿ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಉತ್ತಮವಾದ ಆಹಾರವನ್ನ ತಿಂತೀರಿ. ಅನ್ನಹಿ ಪೂರ್ಣ ಬ್ರಹ್ಮ, ಒಳ್ಳೆ ಊಟ ಮಾಡುವಂಥದ್ದು, ಅದು ಕೂಡ ಈ ಕಲಿಯುಗದಲ್ಲಿ ಬಹಳ ಮುಖ್ಯ. ಅನ್ನಹಿ ಪೂರ್ಣ ಬ್ರಹ್ಮ. ಆಮೇಲೆ ಉತ್ತಮವಾದ ವಸ್ತ್ರ, ಒಳ್ಳೊಳ್ಳೆ ಬಟ್ಟೆ ಹಾಕೊಂತೀರಿ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ನೀವು ಮಾಡುವಂತಹ ವ್ಯಾಪಾರದಲ್ಲೂ ಕೂಡ ವಾರದ ಕೊನೆ 4 ದಿನ ಅಭಿವೃದ್ಧಿಯಾಗುತ್ತೆ ಸಿಂಹರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು? ಓಂ ಸೂರ್ಯಾಯ ನಮಃ ಅಲ್ವಾ, ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ಬೇಕು. ಬೆಳಿಗ್ಗೆ ಎದ್ದು ಸೂರ್ಯೋದಯ, ಸೂರ್ಯ ನೋಡಿ ಆಕಾಶದಲ್ಲಿ ನೋಡಿದಾಗ ಬೆಳಿಗ್ಗೆ ಹೊತ್ತು ತುಂಬಾ ಚೆನ್ನಾಗಿರ್ತಾರೆ. ಸೂರ್ಯ ನೋಡೋ ಶಕ್ತಿ ನಮಗಿರುತ್ತೆ. ಸೂರ್ಯ ಉದಯ ಆಗ್ತಾ 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 ನಮ್ ಕೈ ನೋಡಕ್ಕಾಗಲ್ಲ. ಅದಕ್ಕೆ ಸೂರ್ಯ ಉದಯ ಆಗ್ತಾ ಇರೋ ಸಮಯದಲ್ಲಿ ಸೂರ್ಯನಿಗೆ ನೀವು 12 ಸಲ ಅರ್ಘ್ಯವನ್ನ ಕೊಡ್ತಾ, ಆರೋಗ್ಯಂ ಪ್ರದದಾತು ನೋ ದಿನಕರಃ, ಉತ್ತಮವಾದ ಆರೋಗ್ಯವನ್ನು ಕೊಡು ಅಂತೇಳಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಅದಕ್ಕೆ ಶಿವನನ್ನ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ, ರುದ್ರವನ್ನ ಕೇಳಿ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಕನ್ಯಾ ರಾಶಿಯವರಿಗೆ ದ್ವಿತೀಯಾಧಿಪತಿಯಾದಂತಹ ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ, ಧನ ಲಾಭ ಯೋಗ, ಕೋಟ್ಯಾಧಿಪತಿಯಾಗುವಂತಹ ಯೋಗ. ಗುರುಜಿ ನಾನು ಯಾವ ಕೋಟ್ಯಾಧಿಪತಿ? ಕೆಲವ್ರಿಗೆ ಕೋಟ್ಯಾಧಿಪತಿ ಇದೆ ಈಸಿ, ಆಗ್ಲೇ ಆಗೋಗ್ಬಿಟ್ಟಿರ್ತೀರ. 1 ಕೋಟಿ ಇದೆ 2 ಕೋಟಿ ಮಾಡುವಂಥದ್ದು. ಇನ್ನು ಈ ಕೋಟಿ ಅಂದ್ರೆ ಕಮ್ಮಿ, ಈಗ ಮಿಲಿಯನ್ ಅಂತೀವಿ ಅಮೆರಿಕದಲ್ಲೆಲ್ಲ. ಮಿಲಿಯನ್ ಆದಾಗ 8 ಕೋಟಿ ಮೇಲೆ ಇರಬೇಕು.
ಬಿಲಿಯನ್ ಅಂದಾಗ ಇನ್ನೂ ಜಾಸ್ತಿ ಇರಬೇಕು. ಅರಬ್ ಪತಿ ಅಲ್ವಾ, ಅವೆಲ್ಲ ಆಗೋ ಯೋಗ ಇದೆಯಾ ಅಂದಾಗ ನಿಮ್ಮ ಜಾತಕಗಳನ್ನ ನೋಡ್ಬೇಕು. ಆ ಜಾತಕದಲ್ಲಿ ನಿಮ್ಗೆ ಅರಬ್ ಪತಿ ಆಗೋದಿದೆಯಾ, ಕರೋಡ್ಪತಿ ಆಗೋದಿದೆಯಾ, ಮಿಲಿಯನರ್ ಆಗಿದೆಯಾ ಅನ್ನುವಂಥದ್ದು. ಅಂದ್ರೆ ನಿಮ್ಮ ಲೆವೆಲ್ಗೆ ಸರಿಯಾಗಿ ಹಣ ಬರುವಂತಹ ಸಾಧ್ಯತೆ. ಈಗ ಕೆಲವರಿಗೆ 1 ಕೋಟಿ ಅಂದ್ರೆ ದೊಡ್ಡದು, ಕೆಲವರಿಗೆ 1 ಮಿಲಿಯನ್ ಅಂದ್ರೆ ಬಹಳ ದೊಡ್ಡದು, ಇನ್ನು ಕೆಲವರಿಗೆ ಬಿಲಿಯನ್ ಟ್ರಿಲಿಯನ್ ಅಂದ್ರೆ ದೊಡ್ಡದು, ಇಲ್ಲ 1 ಕೋಟಿ ಅಂದ್ರೆ ಅವ್ರಿಗೆ ಕಮ್ಮಿ ಕೆಲವರಿಗೆ. ಹಾಗೆ ನಿಮ್ಮ ಲೆವೆಲ್ಗೆ ತಕ್ಕನ ಹಾಗೆ ಹಣ ಕಾಸು ಅಭಿವೃದ್ಧಿ ಮತ್ತು ಲಾಭ ಆಗುತ್ತೆ. ನಿಮ್ಮ ಕುಟುಂಬದಿಂದ ನಿಮಗೆ ಲಾಭ, ನಿಮ್ಮ ಧನದಿಂದ ನಿಮಗೆ ಲಾಭ. ಅಂದ್ರೆ ನಿಮ್ಮ ಧನ ಏನಿದೆ ಅದರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ, ನಿಮಗೆ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆದ್ರೆ ವಿಪರೀತ ಕೋಪ ಇರುತ್ತೆ, ಹಠ ಮಾಡುವಂತ ಸ್ವಭಾವ ಹೆಚ್ಚಾಗಿ ನಿಮಗೆ ಇರುತ್ತೆ. ತಾಯಿಯ ಕೋಪಕ್ಕೆ ನೀವು ಒಳಗಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. 12ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದು ಬುಧ ದಶಮಾಧಿಪತಿ ಮತ್ತು ಜನ್ಮರಾಶಿಯಾಧಿಪತಿ ವ್ಯಯಭಾವದಲ್ಲಿರೋದ್ರಿಂದ ದೇಶ ಬಿಡುವಂತಹ ಕಾಲ. ಅಂದ್ರೆ ಈಗ ಇರೋ ಒಂದು ಸ್ಟೇಟ್ ಅಲ್ಲಿ ಇರ್ತೀರಿ, ಆ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ಗೆ ಹೋಗ್ತೀರಿ, ಅಥವಾ ಒಂದು ದೇಶದಲ್ಲಿ ಇರ್ತೀರಿ, ಆ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೀರಿ. ಗುರುಜಿ ನಾನಿರೋದು ಯು ಎಸ್ ಎ ನಲ್ಲಿ ಬೇಕಾದ ಸ್ಟೇಟ್ಸ್ ಗಳಿದೆ, ಅಲ್ಲಿ ನೀವು ಪ್ರಯಾಣವನ್ನ ಮಾಡುವಂಥದ್ದು. ಅಥವಾ ಕರ್ನಾಟಕದಲ್ಲಿ ಇದೀನಿ, ತಮಿಳ್ನಾಡಿಗೆ ಹೋಗ್ಬೋದು, ಒಂದು ಸ್ಟೇಟ್ ಬಿಟ್ಟು ಬೇರೆ, ಅಥವಾ ಕರ್ನಾಟಕದಿಂದ ಬೇರೆ ದೇಶಕ್ಕೆ ಹೋಗ್ಬೋದು. ಈ ತರ ಯೋಗ ಅನ್ನೋದು ನಿಮ್ಗೆ ಉಂಟಾಗತ್ತೆ. ಕೆಲವರಿಗೆ ಉದ್ಯೋಗದ ವಿಚಾರದಲ್ಲಿ ಬೇಜಾರಾಗುವಂಥದ್ದು, ಅನಾಸಕ್ತಿ ಉಂಟಾಗುವಂಥದ್ದು, ಕೆಲವು ಕೆಲಸವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಆಮೇಲೆ ವಿವಾಹ ಜೀವನ, ಏನಾದ್ರು ವಿವಾಹ ಆಗ್ಬಿಟ್ಟಿದ್ರಂತೂ ತುಂಬಾ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ. ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಇರಲ್ಲ. ಈ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ನಿದ್ರಾಭಂಗ, ರಾತ್ರಿ ಎಲ್ಲ ಮಲಗಲ್ಲ, ಕೆಲವರು ಯಾವಾಗಲೂ ಫೋನ್ ನೋಡ್ತಾನೆ ಇರ್ತೀರಿ, ಬೇರೆ ವಿಷಯಗಳನ್ನ ಕೇಳ್ತಾನೆ ಇರ್ತೀರಿ, ಶರೀರಕ್ಕೆ ಸರಿಯಾಗಿ ನಿದ್ದೆ ಕೊಡಲ್ಲ, ನಿದ್ರಾಭಂಗ, ಯಾರೋ ಫೋನ್ ಮಾಡ್ಬಿಡ್ತಾರೆ, ನಿದ್ದೆ ಹೊರಟೋಗುತ್ತೆ. ಫೋನ್ ಸೈಲೆಂಟ್ ಆಗಿ ಯಾಕೆ ಇಟ್ಕೊಂಡಿಲ್ಲ ಅಂತ ನಾನು ಕೇಳಿದ್ರೆ, ಗುರುಜಿ ಸೈಲೆಂಟ್ ಆಗಿ ಇಟ್ಕೊಳ್ಳೋಣ ಅನ್ಕೊಂಡೆ ಮರ್ತೋದೆ ಅಲ್ವಾ. ವಾಹನಗಳಿಂದ ಏನಾದ್ರು ತೊಂದರೆಗಳಾಗುವಂಥದ್ದು, ಬೇಸರ ಆಗುವಂಥದ್ದು, ಪ್ರಯಾಣಗಳಲ್ಲಿ ಸೋಲು ಉಂಟಾಗುವಂಥದ್ದು, ಇನ್ನು ಕೆಲವರಿಗೆ ಗರ್ಭಪಾತಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಗೃಹದಲ್ಲಿ ಶಾಂತಿ, ಶತ್ರುಗಳನ್ನು ಕೂಡ ನೀವು ಸೋಲಿಸುವಂತ ಶಕ್ತಿ ಈ ವಾರದ ಕೊನೆ 2 ದಿನ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಈ ವಾರದ ಮೊದಲು 5 ದಿನ ಕನ್ಯಾ ರಾಶಿ ಜಾತಕರು ಬಹಳ ಎಚ್ಚರವಾಗಿ ಇರಬೇಕು. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಮಹಾವಿಷ್ಣುವಿನ ಮಂದಿರಕ್ಕೆ ದರ್ಶನವನ್ನ ಮಾಡಿ. ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಮನೆ ಕುಲದೇವರಿಗೆ ಪ್ರಾರ್ಥನೆ ಮಾಡಿ, ಮಂಗಳವಾರ ರಾತ್ರಿ ಹೆಸರು ಕಾಳು ತಗೊಂಡ್ಬಂದು ನಿಮ್ಮ ಮನೆ ದೇವ್ರ ಮನೆ ಎಲ್ಲಿದೆಯೋ ಅಲ್ಲಿಟ್ಟು, ಮರುದಿನ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀನಾರಾಯಣ, ತಿರುಪತಿ ಬಾಲಾಜಿ ಅಂತ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಕ್ಷಿಣ ಸಮೇತ ಹೆಸರು ಕಾಳನ್ನ ದಾನ ಮಾಡಿ ಶಿವನ ಮಂತ್ರ ಜಪ ಮಾಡಬೇಕು. ಯಾವ ತರ ಜಪ ಮಾಡಬೇಕು ಅಂದಾಗ, ಶಿವ ಸರ್ವಶಕ್ತಿವಂತ ಪರಮಾತ್ಮ, ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಇವೆಲ್ಲ ನಾನು ಹೇಳಿದಂತಹ ಪರಿಹಾರಗಳನ್ನೆಲ್ಲ ನೀವು ಮಾಡಿಕೊಂಡ್ರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ. ಓಕೆ, ತುಲಾ ರಾಶಿ ಭವಿಷ್ಯ. ತುಲಾ ರಾಶಿಯಾಧಿಪತಿಯಾದಂತಹ ಶುಕ್ರ ದಶಮ ಭಾವದಲ್ಲಿ ಸಂಚಾರ, ಅದು ಚಂದ್ರನ ಮನೆ, ಶತ್ರುವಿನ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ತಾನೆ. ಅವಾಗ ನಿಮಗೆ ಉದ್ಯೋಗದಲ್ಲಿ ತೊಂದರೆಗಳು, ನೆಮ್ಮದಿ ಅನ್ನೋದು ಇರಲ್ಲ. ಅಥವಾ ನಿಮಗೆ ಅತ್ತೆ ಇದ್ರೆ ಅತ್ತೆಯಿಂದ ತೊಂದರೆ ಸಮಸ್ಯೆಗಳನ್ನ ಎದುರಿಸ್ತೀರಿ. ಇನ್ನು ಕೆಲವರು ಸಾಲಗಳನ್ನ ಜಾಸ್ತಿ ಮಾಡ್ಕೊಂತೀರಿ.
ಅದು ಸಾಲ ಬೆಳಿತಾನೇ ಹೋಗ್ತಿರುತ್ತೆ. ಈ ತರ ಎಲ್ಲ ಸಮಸ್ಯೆಗಳು ಎದುರಿಸೋರು ಜಾತಕವನ್ನ ನೀವು ತೋರಿಸ್ಬೇಕಾಗತ್ತೆ. ಶತ್ರುಗಳ ಮೇಲೆ ವಿಜಯವನ್ನು ಕೂಡ ಪ್ರಾಪ್ತಿ ಮಾಡ್ಕೊಂತೀರಿ. ಇನ್ನು ಕೆಲವರಿಗೆ ವಿವಾಹ ಜೀವನದಲ್ಲಿ ಕಲಹ, ರಾತ್ರಿ ಆಗಿದ ತಕ್ಷಣ ಗಂಡ ಹೆಂಡತಿಗೆ ದಾಂಪತ್ಯ ಸುಖ ಇರಲ್ಲ, ಕೆಲವರಿಗೆ ಕಲಹಗಳಾಗ್ತಿರುತ್ತೆ. ಹಿಂಗೆಲ್ಲ ಸಮಸ್ಯೆ ಅನುಭವಿಸ್ತಿರೋರು ಜಾತಕ ತೋರಿಸಿ. ತುಲಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಧನಲಾಭ, ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ, ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸ್ತಾಳೆ. ಧನ ಪ್ರಾಪ್ತಿ, ಉತ್ತಮ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು, ಅಥವಾ ವಾಹನಗಳಿಂದ ಏನಾದರೂ ತೊಂದರೆಗಳಾಗುವಂಥದ್ದು ಮತ್ತು ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ, ಇವಾಗ ನೀವೇನು ಪರಿಹಾರವನ್ನ ಮಾಡಬೇಕು ಅಂದಾಗ ತಾಯಿ ಮಹಾಲಕ್ಷ್ಮಿಯನ್ನು ನೆನ್ಪು ಮಾಡ್ಕೋಬೇಕು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂತಹ ಮಂತ್ರವನ್ನ ಜಪ ಮಾಡಬೇಕು. ಅಥವಾ ತಾಯಿ ಮಹಾಲಕ್ಷ್ಮಿಯನ್ನ ಜಪ ಮಾಡಬೇಕು, ತಾಯಿಯನ್ನ ನೆನಪು ಮಾಡಬೇಕು. ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ, ತಾಯಿಗೆ ಅಭಿಷೇಕವನ್ನ ಮಾಡಿಸಿ, ಕಮಲದ ಹೂವಿನಿಂದ ಹೂವನ್ನ ತಗೊಂಡೋಗಿ ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಡಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಗುರುಬಲ ಇರೋದ್ರಿಂದ ತುಲಾ ರಾಶಿಯವರಿಗೆ ಓಂ ಗುರುಭ್ಯೋ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಜಪ ಮಾಡ್ಬೋದು. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕೋಸ್ಕರ ಪ್ರಯತ್ನ ಮಾಡ್ತೀರಿ, ಆದರೂ ಕೂಡ ನಿಮಗೆ ಮಾನಸಿಕವಾಗಿ ದುಃಖ ಅನ್ನೋದಿರುತ್ತೆ. ದುಃಖಂ ದೀನೇಶಾತ್ಮಜಂ ಅಂತೀವಿ. ಯಾಕಂದ್ರೆ ನಿಮಗೆ ಪಂಚಮದಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ, ಶನಿ ಅಂದ್ರೆ ದುಃಖಂ ದೀನೇಶಾತ್ಮಜಂ. ತಾಯಿ ವಿಚಾರದಲ್ಲಿ ದುಃಖ ಆಗ್ಬೋದು, ಕೆಲಸದ ವಿಚಾರದಲ್ಲಿ ದುಃಖ ಆಗ್ಬೋದು, ಆರೋಗ್ಯದ ವಿಚಾರದಲ್ಲಿ ದುಃಖ ಆಗ್ಬೋದು, ಅಥವಾ ಉದ್ಯೋಗ ಬದಲಾವಣೆ ವಿಚಾರದಲ್ಲಿ ನಿಮಗೆ ದುಃಖ ಆಗ್ಬೋದು, ಅಥವಾ ಕೆಲವರು ಮನಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತೀರಾ, ಹಣ ಲಾಸ್ ಆಗ್ಬಿಡ್ಬೋದು, ಅದರಿಂದನೂ ಕೂಡ ದುಃಖ ಆಗುತ್ತೆ. ಈ ಟೈಮಲ್ಲಿ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಸ್ವಂತ ಬುದ್ಧಿಯಿಂದ ಮಾಡಬೇಡಿ, ಬೇರೆಯವರ ಸಲಹೆಯಿಂದ ನೀವು ಯಾವುದೇ ಒಂದು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ವೃಶ್ಚಿಕ ರಾಶಿ ಜಾತಕರು. ಹಾಗೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಅಂದಾಗ, ವಾಗ್ವಾದಗಳು, ಸ್ತ್ರೀಯಿಂದ ತೊಂದರೆ, ಅಪಮಾನ ಅಥವಾ ಶತ್ರುಗಳಿಂದ ಅಪಮಾನ, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು ಅಥವಾ ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿದೆ, ಧೈರ್ಯವಾಗಿರ್ತೀರಿ. ಧೈರ್ಯೇ ವಸತೆ ಲಕ್ಷ್ಮಿ. ಒಡವೆಗಳು ಪ್ರಾಪ್ತಿಯಾಗುವಂಥದ್ದು, ಉತ್ತಮವಾದ ವಸ್ತ್ರಗಳು ಪ್ರಾಪ್ತಿ ಮಾಡ್ಕೊಂತೀರಾ, ಮಾನಸಿಕವಾಗಿ ನೀವು ನೆಮ್ಮದಿಯಾಗಿರ್ತೀರಾ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಕೆಟ್ಟೋಗುತ್ತೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ನಿದ್ರಾಭಂಗ ಉಂಟಾಗುವಂಥದ್ದು, ಎದೆಯಲ್ಲಿ ತೊಂದರೆ ಆಗುವಂಥದ್ದು. ಈ ವಾರದಲ್ಲಿ ಒಟ್ಟು 5 ದಿನ ನೀವು ಜಾಗೃತರಾಗಿರ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಹಾಗೆ ವೃಶ್ಚಿಕ ರಾಶಿ ಜಾತಕರು ಏನ್ ಮಾಡ್ಬೇಕು? ಓಂ ವೀರಭದ್ರಾಯ ನಮಃ, ವೀರಭದ್ರ ಸ್ವಾಮಿ ದರ್ಶನ ಮಾಡಿ, ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ನಿಮಗೆ ಶಿವನಿಗೆ ಸಾಧ್ಯ ಆದ್ರೆ ಗಂಗಾ ಜಲದಿಂದ ನೀವು ಅಭಿಷೇಕವನ್ನು ಕೂಡ ಈ ವಾರ ಮಾಡಿಸಿ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಅನಂತ ಪದ್ಮನಾಭ ವೃತ ಇದೆ. ಎಲ್ಲರಿಗೂ ಕೂಡ ಅನಂತ ಹುಣ್ಣಿಮೆಯ ಶುಭಾಶಯಗಳು, ಅನಂತ ಪದ್ಮನಾಭ ಹಬ್ಬದ ಶುಭಾಶಯಗಳು. ಧನಸ್ಸು ರಾಶಿಯವರಿಗೆ ಈಗ ಹೇಗಿದೆ ಫಲಾನುಫಲ? ಧನಸ್ಸು ರಾಶಿಯವರಿಗೆ ಗುರುಬಲ ಇದೆ. ಗುರು ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ.
ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ತೀರಿ. ಆದ್ರೆ ಶುಕ್ರ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? ಲಾಭಾಧಿಪತಿ. ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಮಾಡ್ಕೊಳ್ಳೋಕೆ ಕಷ್ಟ, ಅಡೆತಡೆಗಳು, ಆಮೇಲೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ತೊಂದರೆ, ಅಥವಾ ನೀವು ನಿಮ್ಮ ಸಂಗಾತಿಯ ಕುಟುಂಬಕ್ಕೆ ಈ ವಾರದಲ್ಲಿ ಹೋಗ್ಬಿಡಿ. ನಾನು ಪುರುಷ ಗುರುಜಿ, ನನ್ನ ಪತ್ನಿಯ ಕುಟುಂಬ. ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಕುಟುಂಬ, ನಿಮ್ಮ ಮಾವನ ಮನೆ, ಅತ್ತೆ ಮನೆ. ಈ ಟೈಮಲ್ಲಿ ಅಲ್ಲಿಂದ ನಿಮಗೆ ನೆಮ್ಮದಿ ಅನ್ನೋದು ಇರಲ್ಲ. ಧನುಸು ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಹಿರಿಯರ ಜೊತೆ ಉತ್ತಮ ಸಂಬಂಧಗಳು ಉಂಟಾಗುತ್ತೆ. ಉತ್ತಮ ಒಡವೆಗಳು ಪ್ರಾಪ್ತಿಯಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಧನ ನಷ್ಟ ಆಗ್ಬೋದು. ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣ ಬಹಳ ಪ್ರಾಮುಖ್ಯತೆ ಅಲ್ವಾ? ಹಣ ಇಲ್ದಿರೋರ್ಗೆ ಏನು ಬೆಲೆ ಇಲ್ಲ. ಅದಕ್ಕೆ ಹಣವನ್ನ ಪ್ರೀತಿಸಿ. ಧನ ನಷ್ಟ ಆಗ್ಬೋದು, ಕುಟುಂಬದಲ್ಲಿ ದುಃಖ ಉಂಟಾಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ. ಶಾರ್ಟ್ ಜರ್ನಿಗಳು ಮಾಡೋದ್ರಿಂದ ಸುಖ ಪ್ರಾಪ್ತಿಯಾಗತ್ತೆ, ಉತ್ತಮ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ 2 ದಿನ ಮಾತ್ರ ಟೈಮು ಧನುಸು ರಾಶಿಯವರಿಗೆ ಚೆನ್ನಾಗಿರಲ್ಲ. ಎಚ್ಚರ. ಹಾಗಾದ್ರೆ ಧನುಸು ರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು? ಧನುಸು ರಾಶಿ ಜಾತಕರು ರಾಹು ಕಾಲದಲ್ಲಿ ದುರ್ಗಾದೇವಿಯ ದರ್ಶನವನ್ನ ಮಾಡಿ ಓಂ ಧುಮ್ ದುರ್ಗಾಯೈ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನ ಪೂಜೆಯನ್ನ ಮಾಡೋದನ್ನ ಯಾರು ಕೂಡ ಧನುಸು ರಾಶಿ ಜಾತಕರು ಮರಿಬಾರದು. ಓಂ ಗಂಗಾಧರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಗಂಗಾಭಿಷೇಕವನ್ನ ಮಾಡಿಸಿ, ಗಂಗಾ ಜಲದಿಂದ ಶಿವನ ಅಭಿಷೇಕವನ್ನ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಮಕರ ರಾಶಿ ಜಾತಕರಿಗೆ ದ್ವಿತೀಯ ಭಾವದಲ್ಲಿ ರಾಹು, ಸಪ್ತಮ ಭಾವದಲ್ಲಿ ಸೂರ್ಯ, ಬುಧ ಮತ್ತು ಕೇತು, ತೃತೀಯ ಭಾವದಲ್ಲಿ ಶನಿ ಮಹಾತ್ಮ, ಭಾಗ್ಯ ಭಾವದಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲಿ ಏರುಪೇರುಗಳು ಉಂಟಾಗುತ್ತೆ. ವೈವಾಹಿಕ ಜೀವನ ಅಷ್ಟೊಂದು ಚೆನ್ನಾಗಿರಲ್ಲ, ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ ಆಗ್ಬಹುದು, ಅಥವಾ ಮತ್ತೊಬ್ಬರ ಕುಟುಂಬ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ನಿಮ್ಮ ಪ್ರವೇಶ ಮತ್ತು ಅಲ್ಲೂ ಕೂಡ ಅಪಮಾನಗಳಾಗುವ ಸಾಧ್ಯತೆ ಇದೆ. ಜಾಗ್ರತೆ. ಸ್ವಂತ ಕುಟುಂಬದಲ್ಲೂ ಸುಖ ಇರಲ್ಲ, ಇನ್ನೊಬ್ಬರ ಜೀವನದಲ್ಲಿ ಹೋಗಿರ್ತೀರಿ, ಅಲ್ಲೂ ನಿಮಗೆ ನೆಮ್ಮದಿ ಇರಲ್ಲ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಬೇಜಾರಾಗುವಂಥದ್ದು ಏನು? ಅನಾರೋಗ್ಯ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ಸ್ವಸ್ಥವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು. ಶೀಘ್ರ ಕೋಪ ಮಾಡ್ಕೋಬೇಡಿ. ಕೋಪ ಒಳ್ಳೇದಲ್ಲ, ಅಪಘಾತಗಳಾಗ್ಬೋದು. ವಾಹನ ಕರೆಕ್ಟಾಗಿ ಓಡಿಸ್ತೀನಿ ಅಂದ್ರೆ ಯಾರೋ ಅಡ್ಡ ಬರ್ತಿರ್ತಾರೆ. ರೋಡ್ಗಳೇ ಸರಿ ಇರಲ್ಲ. ಈಗ ನಿಮ್ಗೆಲ್ಲ ಗೊತ್ತಿದೆಯಲ್ಲ ರೋಡ್ಗಳು ಹೇಗಿದಾವೆ. ಈಗ ಎಲ್ಲಿ ನೋಡಿದ್ರು ಹಳ್ಳ ದಿನ್ನೆ, ಮಳೆಗಾಲ, ಬಹಳ ಎಚ್ಚರ. ಸೋಮಾರಿತನ ಬೇಡ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಉತ್ತಮವಾಗಿರ್ತೀರಿ. ಉತ್ತಮವಾದ ಸೌಕರ್ಯ ಪ್ರಾಪ್ತಿಯಾಗುತ್ತೆ. ಮಾನಸಿಕವಾಗಿ ಕೂಡ ನೀವು ಉಲ್ಲಾಸವಾಗಿರ್ತೀರಿ. ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅಪಮಾನ, ಕಣ್ಣುಗಳ ತೊಂದರೆ ಏನಾದ್ರೂ ಆಗ್ಬಹುದು. ಅಂದ್ರೆ ಈ ವಾರದಲ್ಲಿ ಒಟ್ಟು 5 ದಿನ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ 5 ದಿನ ನಿಮ್ಗೆ ಟೈಮ್ ಚೆನ್ನಾಗಿರಲ್ಲ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನ್ ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ, ಅವರೆಕಾಳನ್ನ ಗುರುವಾರ ದಿವಸ ರಾತ್ರಿ ನಿಮ್ಮ ಮನೆಯಲ್ಲಿ
ದೇವ್ರ ಪೂಜೆ ಮಾಡ್ತಿರಲ್ಲ ಅಲ್ಲಿ ನಿಮ್ಮ ಶಕ್ತಿ ಅನುಸಾರ ತಗೊಂಡೋಗಿಟ್ಟು ಮರುದಿನ ಶುಕ್ರವಾರ ದಿವಸ ಶಕ್ತಿ ದೇವತೆಗಳು ಅಥವಾ ತಾಯಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಉಸ್ಲಿ ಮಾಡಿ ಬರುವಂತಹ ಭಕ್ತರಿಗೆ ಫಸ್ಟ್ ದೇವರಿಗೆ ನೈವೇದ್ಯ ಇಟ್ಟು ಆ ಉಸ್ಲಿಗೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು. ಅದನ್ನ ಶುದ್ಧವಾಗಿ ನೀವು ಉಸ್ಲಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಅಲ್ಲಿ ಬರುವಂತ ಭಕ್ತರಿಗೆ ನೀವು ದಾನ ಮಾಡಬೇಕಾಗತ್ತೆ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತುಪ್ಪವನ್ನ ದಾನ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಮಕರ ರಾಶಿಯವರಿಗೆ ಕಮ್ಮಿ ಆಗತ್ತೆ. ಭಗವಂತ ಸರ್ವಶಕ್ತಿವಂತ, ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ? ಶಿವ ಕಣ್ಣು ಕಾಣಿಸ್ತಾನ ಇಲ್ಲ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಶಿವನ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಯಾವುದು? ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದ್ರೆ, ಕುಂಭರಾಶಿಯವರಿಗೆ ರಾಹುಗ್ರಸ್ತ ಚಂದ್ರಗ್ರಹಣ ಉಂಟಾಗುತ್ತೆ ಈ ವಾರದಲ್ಲಿ 7/9/2025. ಅದು ಶುಭನೋ ಅಶುಭನೋ ಏನಾಗುತ್ತೆ ಅವೆಲ್ಲ ವಿಷಯವನ್ನ ಸಪರೇಟ್ ವಿಡಿಯೋ ಮಾಡ್ತೀನಿ. ಏನೇ ಆಗ್ಲಿ ಮಾನಸಿಕವಾಗಿ ಕುಂಭರಾಶಿಯವರಿಗೆ ತುಂಬಾ ಒತ್ತಡ ಉಂಟಾಗುವಂಥದ್ದು, ತಾಯಿಗೆ ಕಂಟಕ ಉಂಟಾಗುವಂಥದ್ದು, ಕೆಲವರಿಗೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಕೆಲವ್ರಿಗೆ ಉಂಟಾಗುವಂಥದ್ದು, ಅಥವಾ ಯಾರೋ ಒಬ್ರು ಏನೋ ಕೆಟ್ಟದ್ ಮಾಡ್ಬಿಟ್ರೆ, ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಟ್ರೆ, ಅಥವಾ ಏನೋ ಒಂದು ಮಾಡ್ಬಿಟ್ರೆ ಅದು ಬೇಗ ತಗುಲುವಂಥದ್ದು, ಪ್ರೇತ ಬಾಧೆ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಕುಂಭರಾಶಿ ಜಾತಕರು ಎಚ್ಚರ. ಆತರ ಸಮಸ್ಯೆ ಇರುವಂತವ್ರು ತಮ್ಮ ಜನ್ಮ ಜಾತಕವನ್ನ ತೋರಿಸಿ ಪರಿಹಾರವನ್ನ ಮಾಡ್ಕೊಳ್ಳಿ. ನೀವು ತೋರಿಸಿದ್ರೆ ತಾನೇ ನನಗೆ ಗೊತ್ತಾಗೋದು ನಿಮ್ಗೆ ಏನಾಗಿದೆ ಅನ್ನುವಂಥದ್ದು. ನಿಮಗೆ ಈ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಮದ್ಯ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಜಲ ವ್ಯಾಪಾರ ಅಥವಾ ಆಯಿಲ್ ವ್ಯಾಪಾರ, ದ್ರವ್ಯ ವ್ಯಾಪಾರ ಇದರಿಂದ ಲಾಭ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಅದಕ್ಕೆ ಒಳ್ಳೆ ವರ ಅಥವಾ ಒಳ್ಳೆ ವಧು ಇದರ ಇಲ್ವಾ ಅನ್ನೋದಕ್ಕೆ ನೀವು ಒಂದು ರಕ್ತ ಡಾಕ್ಟರ್ ಹತ್ರ ಹೋದಾಗ್ಲೂ ಕೂಡ ಯಾರ್ದ ರಕ್ತ ಯಾರಿಗೂ ಹಾಕಲ್ಲ. ರಕ್ತ ಎಲ್ಲ ಕೆಂಪಗಿದೆ ಅಂತ ಸುಮ್ಮನಾಗ್ಬಿಡ್ತಾರ. ರಕ್ತ ಟೆಸ್ಟ್ ಮಾಡ್ತಾರೆ, ಇನ್ಫೆಕ್ಷನ್ ಆಗಿದೆಯಾ, ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತಾ. ಹಾಗೆ ನಿಮ್ಮ ಜನ್ಮ ಜಾತಕಗಳನ್ನ ಇಬ್ಬರದು ತೋರಿಸ್ತಾರೆ. ಮ್ಯಾರೇಜ್ ಅಸ್ಟ್ರಾಲಜಿ, ಅವಾಗ ಇಬ್ಬರದು ಮ್ಯಾಚ್ ಆಗುತ್ತಾ, ವಧು ನಿಮಗೆ ನಿಮ್ಮ ಕುಟುಂಬಕ್ಕೆ ಹೊಂದ್ಕೊಂತಾರ ಇಲ್ವಾ, ವರನಿಗೆ ಆಯುಷ್ ಇದೆಯಾ, ಆರೋಗ್ಯ ಇದೆಯಾ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ನೀವು ತಿಳ್ಕೊಬೇಕಾದ್ರೆ ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕಾಗತ್ತೆ. ನಿಮ್ಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಏನಾದ್ರೂ ಗಾಯಗಳಾಗ್ಬೋದು, ಏನಾದ್ರು ಒಂದ್ ಕಡೆ ತರ್ಚ್ಕೊಂಡ್ಬಿಟ್ಟು ಕೂಡ ಗಾಯ ಆಗ್ಬಿಡುತ್ತೆ. ಎಚ್ಚರ. ತಾಯಿ ಸಂಬಂಧಿಕರ ಜೊತೆ ಕಲಹ ಆಗ್ಬೋದು, ಅಧಿಕ ಖರ್ಚುಂಟಾಗುವ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಚೆನ್ನಾಗಿರುತ್ತೆ ಟೈಮ್ ನಿಮ್ಗೆ. ಏನಾದ್ರೂ ಲೋನ್ ಅಪ್ಲೈ ಮಾಡಿದ್ರೆ ಲೋನ್ ಸಿಗುತ್ತೆ. ಸ್ನೇಹಿತರನ್ನ ಸಂಧಿಸ್ತೀರಿ, ಉತ್ತಮವಾದ ಅಂತಸ್ತನ್ನ ಪಡಿತೀರಿ. ಪ್ರಮೋಷನ್ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಈ ವಾರದ ಮೊದಲು 3 ದಿನ ಮತ್ತೆ ಕೊನೆ 2 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ 5 ದಿನ ಈ ವಾರ ಕುಂಭರಾಶಿಯವರಿಗೆ ಟೈಮ್ ಬಹಳ ಉತ್ತಮವಾಗಿರುತ್ತೆ. ರಾಹು ಕಾಲದಲ್ಲಿ ದುರ್ಗಾದೇವಿ, ಚಾಮುಂಡೇಶ್ವರಿ, ಮೈಸೂರಲ್ಲಿ ಇದೀನಿ ಅಂದ್ರೆ ಚಾಮುಂಡಿ ದೇವಿನ ನೋಡಿ ರಾಹು ಕಾಲದಲ್ಲಿ ದೇವಿಯ ದರ್ಶನ ಮಾಡಿ. ನಾನು ಬೆಂಗಳೂರಲ್ಲಿ ಇದೀನಿ ಅಂದ್ರೆ ಬನಶಂಕರಮ್ಮನ್ನ ರಾಹು ಕಾಲದಲ್ಲಿ ದರ್ಶನ ಮಾಡೋದನ್ನ ಮರಿಬೇಡಿ. ಯಾವ ವಾರ? ಮಂಗಳವಾರ, ಶುಕ್ರವಾರ ದರ್ಶನ ಮಾಡಿದ್ರೆ ಬಹಳ ಉತ್ತಮ ಕುಂಭರಾಶಿ ಜಾತಕರಿಗೆ. ಅದಕ್ಕೆ ಯಾರು ಕುಂಭರಾಶಿ ಜಾತಕರಿದ್ದೀರಿ, ಓಂ ರುದ್ರಾಯ ನಮಃ ಅಂತೇಳಿ ರುದ್ರ ಕೇಳಿ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಮೀನರಾಶಿಯವರಿಗೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಉದ್ಯೋಗದ ವಿಚಾರದಲ್ಲಿ ಟೆನ್ಷನ್ ಇರುತ್ತೆ, ಮಾನಸಿಕವಾಗಿ ಒತ್ತಡ, ವಿವಾಹ ಜೀವನದಲ್ಲೂ ಕೂಡ ಒತ್ತಡ. ಕೋಪ ಮಾಡ್ಕೋಬೇಡಿ, ಸರಿಯಾಗಿ ನಿರ್ಣಯ ಮಾಡಬೇಕು. ಕೆಲಸ ನಾನು ಬಿಟ್ಬಿಡ್ತೀನಿ 100 ಸತಿ ಹೇಳೋದು, ಕೆಲಸ ಹೊರಟೋಗ್ಬಿಡುತ್ತೆ.
ಇನ್ನೊಂದು ಬೇರೆ ಕೆಲಸ ರೆಡಿನೇ ಆಗಿರಲ್ಲ, ಆಗ್ಲೇ ಕೆಲಸ ಬಿಡ್ಬೇಕು ಅನ್ನೋಂಥ ಮನಸ್ಸು ಬಂದ್ಬಿಡುತ್ತೆ ಕೆಲವರಿಗೆ. ಅದಕ್ಕೆ ಇನ್ನೊಂದು ರೆಡಿ ಆಗಿರ್ಬೇಕು. ಈಗ ನಿಮ್ಗೆ ಒಂದು ಊಟ ಇದು ಬೇಡ ಅಂದಾಗ ಇನ್ನೊಂದು ಊಟ ರೆಡಿ ಇರಬೇಕಲ್ಲ. ಅದಕ್ಕಿಂತ ಮುಂಚೆ ನೀವು ಸಂಕಲ್ಪ ಮಾಡ್ತಾ ಇದ್ದಂಗೆ ಈ ಉದ್ಯೋಗ ಬೇಡ ಬೇಡಪ್ಪ, ಟೆನ್ಷನ್ನು, ಏನೇ ಟೆನ್ಷನ್ ಆಗೋಕ್ಕಿಂತ ಮೊದಲೇ ಬೇರೆ ಉದ್ಯೋಗಕ್ಕೆ ನೀವು ಪ್ರಯತ್ನ ಪಟ್ಟು ಬೇರೆ ಉದ್ಯೋಗ ಸಿಕ್ಕ ಮೇಲೆ ಒಂದು ಕೆಲಸವನ್ನ ನೀವು ಚೇಂಜ್ ಮಾಡಬೇಕಾಗತ್ತೆ. ಕೆಲವರಿಗೆ ವಿದೇಶ ಪ್ರಯಾಣ ಯೋಗ ಕೂಡ ಉಂಟಾಗುತ್ತೆ. ಮೀನರಾಶಿ ಜಾತಕರಿಗೆ ತುಂಬಾ ಕ್ರಿಯೇಟಿವ್ ಮೈಂಡ್ ಇರುತ್ತೆ. ಜೂಜಾಟ ಅಥವಾ ಲಾಟ್ರಿ, ಕ್ಯಾಸಿನೋ ಅಥವಾ ಮ್ಯಾಚ್ ಫಿಕ್ಸಿಂಗ್, ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಶೇರ್ ಬಜಾರ್, ಇದರಲ್ಲೆಲ್ಲ ದುಡ್ಡು ಮಾಡುವಂತಹ ಯೋಗ ಕೂಡ ಉಂಟಾಗುತ್ತೆ. ತುಂಬಾ ನಿಪುಣತೆ ಇರಬೇಕು, ಜಾಣ್ಮೆ ಇರಬೇಕು, ಆಗ ಇವೆಲ್ಲ ಆಗುತ್ತೆ. ಇಲ್ಲ ನಿಮಗೆ ನಾಲೆಡ್ಜ್ ಇಲ್ಲ ಅಂದಾಗ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟೈಮ್ಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಈ ವಾರದಲ್ಲಿ 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ ಟೈಮ್ ಚೆನ್ನಾಗಿದೆ. ಆದಾಯದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಗ್ರಾಫ್ ಹೆಂಗ್ ಮೇಲ್ಕ್ ಹೋಗುತ್ತೋ ಹಾಗೆ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ ಮೀನರಾಶಿಯವರಿಗೆ. ಕೆಲಸದಲ್ಲಿದ್ರೆ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು, ನೀವು ವ್ಯಾಪಾರಸ್ಥರಾಗಿದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಇನ್ನು ಕೆಲವ್ರಿಗೆ ಅಧಿಕಾರ ಬೇಕಾಗಿರುತ್ತೆ, ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಬೇಕು ಅಂದಾಗ ರಾಜಕಾರಣಿಗಳ ಸಹಾಯ ಬೇಕಾಗುತ್ತೆ, ಅವಾಗ ಅಧಿಕಾರ ಪ್ರಾಪ್ತಿ ಆಗುತ್ತೆ. ನನಗಿಂತ ಪೋಸ್ಟ್ ಬೇಕು, ಒಂದು ಪ್ರಿನ್ಸಿಪಲ್ ಆಗ್ಬೇಕು, ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗ್ಬೇಕು, ಅಥವಾ ನಾನು ಪೊಲೀಸ್ ಇದರಲ್ಲಿ ಒಂದು ಸ್ಟೇಷನ್ ಇನ್ಚಾರ್ಜ್ ಆಗ್ಬೇಕು, ಅದಕ್ಕೆಲ್ಲ ನಿಮ್ಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ, ರಾಜಕಾರಣಿಗಳ ಸಹಾಯ ಪ್ರಾಪ್ತಿಯಾಗುತ್ತೆ. ಮದ್ಯ ವ್ಯಾಪಾರದಲ್ಲಿ ಕೂಡ ಲಾಭ ಜಾಸ್ತಿ ಆಗುತ್ತೆ. ಮೀನರಾಶಿಯವರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಯಾಕಂದ್ರೆ ಈಗ ಟೈಮ್ ಚೆನ್ನಾಗಿರಲ್ಲ, 7.5 ನಡೀತಾ ಇದೆ, ವಿವಾಹ ಯೋಗ ಉಂಟಾಗೋಯ್ತು ಅಂತ ನೀವು ಹೇಳ್ಬಿಟ್ರಿ, ಗುರುಜಿ ನಾನು ವಿವಾಹ ಆಗ್ಬಿಟ್ಟೆ, ಈಗ ನನಗೆ ಬೇಡ ಅಂತೇಳಿ ಕೋರ್ಟು, ಪೊಲೀಸ್ ಸ್ಟೇಷನ್ ಈ ತರ ಎಲ್ಲ ಅಲಿಯೋದಕ್ಕಿಂತ ಮೊದಲೇ ಇಬ್ಬರ ಜಾತಕಗಳನ್ನ ತೋರಿಸಿ, ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ, ವರನಿಗೆ ಮಕ್ಕಳಾಗ್ತಾರ ಇಲ್ವಾ, ಮಕ್ಕಳು ಮಾಡ್ತಾರ ಇಲ್ವಾ, ಆಯುಷ್ ಚೆನ್ನಾಗಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ವಿವಾಹ ಆದ್ಮೇಲೆ ಚೆನ್ನಾಗಿರ್ತಾರೆ ಮದ್ವೆಗಿಂತ ಮುಂಚೆ, ಮದುವೆ ಆದ್ಮೇಲೆ ಆರೋಗ್ಯ ಕೆಟ್ಟೋಗ್ಬೋದು, ಪುರುಷತ್ವ ಕಮ್ಮಿ ಆಗ್ಬಿಡ್ಬೋದು. ಅದಕ್ಕೆ ಇವೆಲ್ಲ ನೀವು ಮ್ಯಾರೇಜ್ ಅಸ್ಟ್ರಾಲಜಿ ಬರೀ ನೀವು ಸಾಲಾವಳಿ ನೋಡ್ಬಿಟ್ಟು ವಿವಾಹ ಆಗ್ಬಿಟ್ಟು ತೊಂದರೆಯನ್ನ ಅನುಭವಿಸಬಾರ್ದು. ಅದಕ್ಕೆ ಇಬ್ಬರ ಜಾತಕಗಳನ್ನ ನೀವು ತೋರಿಸೋದನ್ನ ಮರಿಬಾರ್ದು. ಯಾರು ಮೀನರಾಶಿ ಜಾತಕರು ಯಾರೇ ಆಗಿರ್ಲಿ, ಯಾವುದೇ ರಾಶಿಯವರಾಗಿರ್ಲಿ ತೋರಿಸ್ಬೇಕು. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅನಾರೋಗ್ಯ, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ ಬೆಳಿಗ್ಗೆ ಎದ್ದೇಳೋದು, ಎಕ್ಸರ್ಸೈಸ್ ಮಾಡೋದು, ವಾಕಿಂಗ್ ಮಾಡೋದು ಎಲ್ಲ ಮಾಡ್ತಾರೆ. ಈ ಕೋಲ್ಡ್ ಕಾಲದಲ್ಲಿ ಏನಾಗುತ್ತೆ, ಎಕ್ಸರ್ಸೈಸ್ ಎಲ್ಲ ಮಾಡಕ್ ಹೋದಾಗ ಶೀತ ಆಗ್ಬಿಡುತ್ತೆ, ಎಚ್ಚರ. ಖರ್ಚುಗಳು ಜಾಸ್ತಿ ಆಗುತ್ತೆ, ಸುಮ್ನೆ ಓಡಾಡ್ತೀರಿ, ಇನ್ನು ದುಡ್ಡು ಬರುತ್ತೇನೋ ಅಂತ, ಇಲ್ಲೆಲ್ಲೋ ಸಿಗುತ್ತೆ ಅಲ್ಲೆಲ್ಲೋ ಸಿಗುತ್ತೆ, ಆದ್ರೆ ಎಲ್ಲೂ ಲಾಭವಿಲ್ಲದೆ ಓಡಾಟ ಮಾಡ್ತೀರಿ. ಅದರಿಂದ ಆಯಾಸ ಕೂಡ ನಿಮ್ಗೆ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಮೀನರಾಶಿ ಜಾತಕರಿಗೆ ವಾರದ ಕೊನೆ 2 ದಿನ ಜಾಗ್ರತೆ. ಹಾಗಾದ್ರೆ ಮೀನರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು? ಆಂಜನೇಯ ಸ್ವಾಮಿಯ ದರ್ಶನ ಮಾಡಬೇಕು. ಅರ್ಥ ಆಯ್ತಾ? ಅದನ್ನ ದರ್ಶನ ಮಾಡ್ತಾ ನೀವು ಶಿವನಿಗೆ ಮಂತ್ರವನ್ನ ಜಪ ಮಾಡ್ಬೇಕು. ಶಿವ ಯಾರು? ಪರಮಾತ್ಮ, ನಮ್ಮೆಲ್ಲ ಆತ್ಮಗಳ ತಂದೆ. ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ. ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ, ಒಳ್ಳೇದಾಗುತ್ತೆ. ಈಗ ನಾನು ಮೇಷ ರಾಶಿಯಿಂದ ಮೀನ ರಾಶಿವರೆಗೂ 12 ರಾಶಿ ಭವಿಷ್ಯವನ್ನ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸುಖ, ಸಮೃದ್ಧಿ, ಸಂತೋಷ, ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಮಾಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ಫೇಸ್ಬುಕ್ ಅಲ್ಲಿ ಇರ್ತಿರೋ, ವಾಟ್ಸಪ್ ಗ್ರೂಪ್ ಅಲ್ಲಿ ಇರ್ತಿರೋ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರ್ತಿರೋ, ಎಲ್ಲೆಲ್ಲಿ ಇರ್ತಿರೋ ಸೋಷಿಯಲ್ ಮೀಡಿಯಾಗಳೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಅನ್ನೋದು ನೀವು ಒತ್ತಿದ್ರೆ ನಾನು ಮುಂದೆ ಇವಾಗ ಚಂದ್ರಗ್ರಹಣದ ಹಾಕ್ಬೇಕು, ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪಬೇಕು ಅಂದ್ರೆ ನೋಟಿಫಿಕೇಶನ್ ಬೆಲ್ ಅನ್ನೋದನ್ನ ಒತ್ತೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.